ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟೆಂಟಾಗಿ ಚೀಸ್ ರವಾ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ಮೊದಲಿಗೆ ಇಲ್ಲಿ ಮೆಣಸಿನಕಾಯಿ ಹಾಗೂ ಶುಂಠಿನ ಸ್ವಲ್ಪ ದಪ್ಪಗೆನೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಹಾಗೆ ಕರಿಬೇವನ್ನು ಕೂಡ ನಾನು ಸಣ್ಣಗೆ ಹೆಚ್ಚಿದ್ದೀನಿ. ನೆಕ್ಸ್ಟ್ 1 ಕಪ್ ರವೆ. ಯಾವ ಕಪ್ಪಿನಿಂದ ನಾವು ರವೆನ ತೊಗೊಂಡಿರ್ತೀವಲ್ಲ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಅಕ್ಕಿ ಹಿಟ್ಟು. ಸಣ್ಣಗಿರುವಂತಹ ರವೆ, ಇದು ಸಣ್ಣ ರವೆ. ನೆಕ್ಸ್ಟ್ 2 ಸ್ಪೂನ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೊಸರು, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಉಪ್ಪು. ನೆಕ್ಸ್ಟ್ ಇದು ಅಮೂಲ್ ಕಂಪ್ನಿಯ ಚೀಸ್. ನೆಕ್ಸ್ಟ್ ತುರಿದಿರುವಂತಹ 1 ಕ್ಯಾರೆಟ್, ಹಾಗೆ ಸಣ್ಣಗೆ ಹೆಚ್ಚಿರುವಂತಹ 2 ಈರುಳ್ಳಿ. ಸೊ ಫ್ರೆಂಡ್ಸ್, ಇದು ನಮ್ಮ ರವಾ ದೋಸೆ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಇವಾಗ ನಾವು ಇದರ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಟು ಅದರಲ್ಲಿ 1 ಕಪ್ ರವೆನ ಹಾಕಬೇಕು. ಹಾಗೆ ಅದರ ಜೊತೆಗೆ 1 ಕಪ್ ಅಕ್ಕಿ ಹಿಟ್ಟು, ಹಾಗೆ 2 ಸ್ಪೂನ್ ಗೋಧಿ ಹಿಟ್ಟು. ಇದೆಲ್ಲದನ್ನು ಹಾಕಿ ನಾವು ಫಸ್ಟಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನಾನಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ತೊಗೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ತೀನಿ. ಓಕೆ, ಸೊ ಇವಾಗ ಇದರಲ್ಲಿ ಮೆಣಸಿನಕಾಯಿ ಹಾಗೂ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣಗೆ ಹೆಚ್ಚಿರುವಂತಹ ಕರಿಬೇವು. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ, ಕ್ಯಾರೆಟ್, ಇಷ್ಟೆಲ್ಲವನ್ನು ಸೇರಿಸಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾನಿವಾಗ ಉಪ್ಪು ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎರಡನ್ನೂ ಸೇರಿಸ್ಕೊಳ್ತೀನಿ. ಹಾಗೆ ಇದಕ್ಕೆ ನಾನಿವಾಗ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಮೊಸರನ್ನ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಇವಾಗ ನಾನು ನೀರನ್ನು ಕೂಡ ಯಾವ ರೀತಿ ಮೆಜರ್ಮೆಂಟ್ ತೊಗೊಳ್ಬೇಕು ಅಂತ ನಿಮಗೆ ಹೇಳ್ತೀನಿ. ಇವಾಗ ಈ ಕಪ್ಪಲ್ಲಿ ನಾನು 1 ಕಪ್ ರವೆನ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಫಸ್ಟಿಗೆ ಒಂದು 3 ಕಪ್ ನೀರನ್ನು ಆ್ಯಡ್ ಮಾಡ್ತೀನಿ. ಆಮೇಲೆ ಮಿಶ್ರಣವನ್ನು ನೋಡಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ಇದು ತಿಳಿ ಮಜ್ಜಿಗೆ ಇರುತ್ತಲ್ವ, ಆ ಥರ ಈ ಬ್ಯಾಟರ್ ರೆಡಿ ಆಗಬೇಕು ನಮಗೆ. ಸೊ ಇವಾಗ 3 ಕಪ್ ನೀರನ್ನು ಹಾಕಿದ್ದೀನಲ್ವ, ಸೊ ಇನ್ನೂ ನೀರು ಬೇಕು ನಮಗೆ. 4 ಕಪ್, 5 ಕಪ್ ಟೋಟಲಾಗಿ ಇವಾಗ ನಾನು 5 ಕಪ್ ನೀರನ್ನು ಹಾಕಿದ್ದೀನಿ. ಸೊ ಇಷ್ಟು ರೆಡಿಯಾಗಿದೆ. ಇದನ್ನು ನಾವಿವಾಗ ಒಂದು 15 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಇವಾಗ 15 ಮಿನಿಟ್ಸ್ ರೆಸ್ಟ್ ಆಗಿದೆ. ಹಾಗೆ ನಮ್ಮ ಬ್ಯಾಟರ್ ಕೂಡ ರೆಡಿ ಆಗಿದೆ, ಹೆಂಚು ಕೂಡ ಕಾದಿದೆ. ಹಾಗಾಗಿ ಇವಾಗ ದೋಸೆ ಹಾಕ್ಕೊಳ್ಬೇಕು. ಸೊ ಈ ಥರ ನಾವು ದೋಸೆನ ಹಾಕಬೇಕು. ಸೊ ಯಾವುದೂ ಹೋಲ್ಸ್ನಲ್ಲಿ ಗ್ಯಾಪ್ ಬಿಡಬಾರ್ದು. ಹಾಗಿತ್ತಂದರೆ ನಮಗೆ ದೋಸೆ ತೆಗಿಬೇಕಾದ್ರೆ ಈಸಿ ಆಗುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸ್ವಲ್ಪ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇದೇ ಸಮಯದಲ್ಲಿ ನಾನು ಇದಕ್ಕೆ ಚೀಸ್ನ ಕೂಡ ಆ್ಯಡ್ ಮಾಡ್ತೀನಿ. ಇವಾಗ ಚೀಸ್ ಕೂಡ ಮೆಲ್ಟ್ ಆಗಿದೆ. ಇವಾಗ ನಾವು ಇದನ್ನು ತಿರುಗಿಸಿ ಹಾಕೋಣ. ನೀವು 1 ಸೈಡ್ ರೋಸ್ಟ್ ಬೇಕಿದ್ದರೂ ಮಾಡಬಹುದು. ನಾನಿಲ್ಲಿ 2 ಸೈಡ್ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಸೊ ಇವಾಗ ನಮ್ಮ ಚೀಸ್ ದೋಸೆ 2 ಕಡೆ ಫ್ರೈ ಆಗಿ ರೆಡಿಯಾಗಿದೆ. ನೋಡ್ಬೋದು ಯಾವ ರೀತಿಯಾಗಿ ಫ್ರೈ ಆಗಿದೆ ಅಂತ. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಸೊ ಇವಾಗ ನಮ್ಮ ಚೀಸ್ ದೋಸೆ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ನಮ್ಮ ಚೀಸ್ ದೋಸೆ ಹಾಗೂ ತೆಂಗಿನಕಾಯಿ ಚಟ್ನಿ.